ದೆಹಲಿಯ ಕೆಂಪು ಕೋಟೆಯ ಬಳಿ I-20 ಕಾರು ಸ್ಫೋಟವಾಯಿತು. ಆ ಕಾರ್ನಲ್ಲಿ 80 ಕೆಜಿ ಸ್ಫೋಟಕ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಿದೆ. ದೆಹಲಿ ಸ್ಫೋಟದ ಬಳಿಕ ಮತ್ತೊಂದು ಬಿಗ್ ಶಾಕ್. ಉಗ್ರರ ಬಳಿ ಇದ್ದದ್ದು 300 ಕೆಜಿ ಸ್ಫೋಟಕ ನಾಪತ್ತೆಯಾಗಿದೆ. 300 ಕೆಜಿ ಸ್ಫೋಟಕಗಳು ಎಲ್ಲಿವೆ ಅನ್ನೋದು ಈವರೆಗೂ ಕೂಡ ತಿಳಿಯದಾಗಿದೆ. ನೇಪಾಳ ಬಾಂಗ್ಲಾದೇಶ ಮೂಲಕ ಕದಿಯಲಾಗಿದ್ದಂತಹ 3200 ಕೆಜಿ ಸ್ಫೋಟಕ ಇದು. ಮೊನ್ನೆ ಫರ್ದಾಬಾದ್ನಲ್ಲಿ ಒಟ್ಟು 2900 ಕೆಜಿ ಸ್ಫೋಟಕಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಆದರೆ ಇನ್ನುಳಿದ 300 ಕೆಜಿ ಸ್ಫೋಟಕಗಳ ಸುಳಿವು ಇನ್ನೂವರೆಗೂ ಸಿಕ್ಕಿಲ್ಲ. ನಾಪತ್ತೆಯಾದ 300 ಕೆಜಿ ಸ್ಫೋಟದ ಹುಡುಕಾಟವನ್ನ ತನಿಖಾ ತಂಡ ಮಾಡ್ತಾ ಇದೆ. ಸದ್ಯ ಆ 300 ಕೆಜಿ ಸ್ಫೋಟ ಎಲ್ಲೇ ಇದ್ರೂ ಅದನ್ನ ಸ್ಫೋಟಗೊಳ್ಳೋ ಮೊದಲು ವಶಕ್ಕೆ ಪಡೆಯಬೇಕು ಅನ್ನುವಂಥದ್ದು ಭದ್ರತಾ ಪಡೆಗಳ ಮುಂದಿರುವಂತಹ ದೊಡ್ಡ ಸವಾಲು. ಅದರ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ನೇಪಾಳ ಬಾಂಗ್ಲಾದೇಶ ಮೂಲಕ ಇದನ್ನ ಕದಿಯಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಟ್ಟು 3200 ಕೆಜಿ ಸ್ಫೋಟಕಗಳು ಈ ಭಯೋತ್ಪಾದಕರ ಬಳಿ ಇತ್ತು, ಈ ಟೆರರ್ ಡಾಕ್ಟರ್ಗಳ ಬಳಿ ಇತ್ತು ಅನ್ನೋದು ಖಾತ್ರಿಯಾಗಿದೆ. ಒಟ್ಟು 2900 ಕೆಜಿಯಷ್ಟು ಸ್ಫೋಟಕಗಳನ್ನ ಮೊನ್ನೆ ಫರೀದಾಬಾದ್ನಲ್ಲಿ ವಶಕ್ಕೆ ಪಡೆಯಲಾಯಿತು. ಅದರ ಬೆನ್ನಲ್ಲೇ ಸಂಜೆ ಹೊತ್ತಿಗೆ ನಡೆದಂತಹ ದೆಹಲಿಯ ಸ್ಫೋಟ ಪ್ರಕರಣ. ಆದರೆ ದೆಹಲಿಯ ಕಾರ್ನ ಸ್ಫೋಟ ಏನಾಗಿತ್ತು, ಅದರಲ್ಲಿ 80 ಕೆಜಿ ಸ್ಫೋಟಕ ಇತ್ತು ಅನ್ನೋದು ಗೊತ್ತಾಗಿದೆ. ಮತ್ತು ಮಿಲಿಟರಿಯಲ್ಲಿ ಬಳಕೆಯಾಗಬಹುದಾದಂತಹ ಸುಧಾರಿತ ಸ್ಫೋಟಕಗಳ ಅಂಶವೂ ಕೂಡ ಅದರಲ್ಲಿ ಇದೆ ಅನ್ನೋದು ತನಿಖಾ ತಂಡಕ್ಕೆ ಸಿಕ್ಕಿರ್ತಕ್ಕಂತಹ ಮಾಹಿತಿ. ಇದೆಲ್ಲದರ ನಡುವೆ ತನಿಖಾ ತಂಡಕ್ಕೆ ಒಂದು ತಲೆಬಿಸಿ ಕೂಡ ಶುರುವಾಗಿದೆ. ಅದೇ 300 ಕೆಜಿ ಸ್ಫೋಟಕ ಎಲ್ಲಿ ಹೋಯ್ತು, ಯಾರ ಬಳಿ ಇದೆ, ಅದನ್ನ ಈಗ ಎಲ್ಲಿ ಇರಿಸಿದ್ದಾರೆ, ಅದರ ಕಂಡೀಷನ್ ಏನು, ಇದೆಲ್ಲವನ್ನು ಕೂಡ ತಿಳಿಯುವಂತಹ ಪ್ರಯತ್ನದ ಭಾಗವಾಗಿ ತನಿಖಾ ತಂಡಗಳು ಮತ್ತು ಭದ್ರತಾ ಪಡೆಗಳು ಶೋಧ ಕಾರ್ಯವನ್ನ ಮುಂದುವರಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ನೇಪಾಳ ಮತ್ತು ಬಾಂಗ್ಲಾದೇಶದಿಂದ ಇಂತಿಷ್ಟೇ ಕೆಜಿಯಷ್ಟು ಸ್ಫೋಟಕ ಕಳುವಾಗಿದೆ ಅನ್ನೋ ಮಾಹಿತಿ ಈಗಾಗಲೇ ಭದ್ರತಾ ಪಡೆಗಳಿಗೂ ಸಿಕ್ಕಿರೋದ್ರಿಂದಾಗಿ ಉಳಿದ 300 ಕೆಜಿ ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆ ಅವರಲ್ಲಿ ಉಳ್ಕೊಂಡಿದೆ. ಇನ್ನು ಆ ಕಾರ್ನ ದೆಹಲಿ ಎಂಟ್ರಿ ಸಂದರ್ಭದಲ್ಲಿ ಮತ್ತೊಂದು ಕಾರ್ ಬಂತಲ್ಲ, ಆ ಕಾರ್ ಎಲ್ಲೂ ಹೋಯ್ತು ಅನ್ನೋ ಹುಡುಕಾಟ ಆಗಬೇಕು. ಜೊತೆಗೆ ಇನ್ನಿಬ್ರು ಆ ಟೋಲ್ ಬಳಿ ಇಳ್ಕೊಂಡಿದ್ರಲ್ಲ, ಅವ್ರುಗಳು ಯಾರು, ಎಲ್ಲಿ ಹೋದ್ರು, ಅವರು ಎಲ್ಲಿ ಅಡಗಿ ಕುಳಿತಿದ್ದಾರೆ, ಎಲ್ಲಿ ರಕ್ಷಣೆಯನ್ನ ಪಡೆದಿದ್ದಾರೆ, ಅವರ ಬಳಿಯೂ ಕೂಡ ಸ್ಫೋಟಕಗಳಿತ್ತ. ಈ 300 ಕೆಜಿಯಲ್ಲಿ ಎಲ್ಲರ ಬಳಿ ವಿಂಗಡಣೆ ಆಗಿದೆಯಾ, ಎಲ್ಲರೂ ಕೂಡ ಸಪ್ರೇಟ್ ಆಗಿ ಇದನ್ನ ಇಟ್ಕೊಂಡು ಅಲ್ಲಲ್ಲಿ ಪ್ಲಾನ್ ಅನ್ನ ರೂಪಿಸಿದ್ರ, ಅದು ಈ ನವೆಂಬರ್ನಲ್ಲೇ ಆಗಬೇಕು ಅನ್ನೋದು ಯೋಜನೆ ಆಗಿತ್ತಾ ಅನ್ನೋದನ್ನು ಕೂಡ ಪತ್ತೆ ಹಚ್ಚಬೇಕಾಗಿದೆ.